ನಾವಿವತ್ತು ಹೊರಟಿತ್ತು ರಾಮದೇವ್ರ ಬೆಟ್ಟಕ್ಕೆ. ಬೆಳಗ್ಗೆ ಆನ್ವೇನಲ್ಲಿ ಬಿಡದಿ ತಟ್ಟೆ ಇಡ್ಲಿ ತಿನ್ಕೊಂಡು ರಾಮದೇವ್ರ ಬೆಟ್ಟ ರಾಮನಗರಕ್ಕೆ ಹೊರಟ್ವಿ. ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದರೆ ಇದೊಂದು ಹಿಡನ್ ಜೆಮ್ ಸ್ಪಾಟ್ ಅಂತಲೇ ಹೇಳಬಹುದು. ಇಲ್ಲಿ ರಣಹದ್ದುಗಳ ಸಂತಾನೋತ್ಪತ್ತಿಗೆ ಅಂತಲೇ ಮೀಸಲಿಟ್ಟಿರೋ ಜಾಗ ಅಂತ ಅಲ್ಲಿ ರೈಟ್ ಮಾಡಿದ್ದಾರೆ. ಅಲ್ಲದೆ ಇಲ್ಲಿ ಟೆಂಪಲ್ ಸಹ ಇದೆ, 1-2-3. ಮತ್ತು ಇದು ಈ ಸ್ಥಳಕ್ಕೆ ತನ್ನದೇ ಆದ ಕೆಲವೊಂದು ಹಿಸ್ಟಾರಿಕಲ್ ಸ್ಟೋರೀಸ್ ಇದೆ. ಇಲ್ಲಿ ಸಪ್ತ ಋಷಿಗಳು ಕಲ್ಲಾಗಿದ್ದಾರೆ ಅನ್ನೋದಿದೆ. ತುಂಬ ರೀಸನ್ಸ್ ಇದೆ. ಜೊತೆಗೆ ಇದು ಬೆಂಗಳೂರಿಗೆ ಹತ್ತಿರ ಆಗಿದೆ. ಅಂದರೆ ರಾಮನಗರದಲ್ಲಿ ಯಾರೆಲ್ಲ ಒನ್ ಡೇನಲ್ಲಿ ನಾನು ವಿಸಿಟ್ ಮಾಡುವಂಥ ಪ್ಲೇಸಸ್ ಇರಬೇಕು, ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿರಬೇಕು, ನೆಕ್ಸ್ಟ್ ಟ್ರೆಕ್ಕಿಂಗ್ ಹೋಗಬೇಕು, ಆ ರೀತಿ ಎಲ್ಲ ಯಾರಿಗಿದೆ ಅವರೆಲ್ಲರೂ ಸಹ ಈ ಜಾಗನ ವಿಸಿಟ್ ಮಾಡಿ ತುಂಬಾ ಪೀಸ್ಫುಲ್ ಆಗಿದೆ. ರಾಮನಗರ ಸಿಟಿಯಿಂದ ಹೊರಟ್ರೆ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಇದೆ, ಅಲ್ಲೊಂದು ಆರ್ಚ್ ಟೈಪ್ ಏನೋ ಇದೆ. ಅಲ್ಲಿಂದ ನಿಮಗೆ ಎಂಟ್ರಿ ಬಂದರೆ ಇಲ್ಲಿಗೆ ಬರ್ತೀರಾ. ಅಥವಾ ಔಟರ್ ರಿಂಗ್ ರೋಡು, ಯಾರೆಲ್ಲ ಈಗ ಏನು ನಮಗೆ ಒಂದು ಹೈವೇ ಆಗಿದೆ, ಮೈಸೂರು ಬ್ಯಾಂಗ್ಳೂರ್ ಟು ಹೈವೇ, ಅಲ್ಲಿ ಸರ್ವಿಸ್ ರೋಡಲ್ಲಿ ನೀವು ಬರಬೇಕಾಗತ್ತೆ. ಸರ್ವಿಸ್ ರೋಡಲ್ಲಿ ಇದೊಂದು ಚಿಕ್ಕ ರಸ್ತೆ. ಆ್ಯಕ್ಚುಲಿ ಗೊತ್ತಾಗಲ್ಲ ಈ ರೀತಿ ಒಂದು ಪ್ಲೇಸ್ಗೆ ಈ ರೋಡ್ ಜಾಯಿನ್ ಆಗುತ್ತೆ ಅಂತ. ಆ ರೀತಿ ರಸ್ತೆನ ಇದೆ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ಎಕ್ಸಾಕ್ಟ್ ಲೊಕೇಶನ್ ಕರ್ಕೊಂಡು ಬರುತ್ತೆ. ಯಾವುದೆಲ್ಲ ಸ್ಪಾಟ್ಗಳಿದೆ ಅಂತ ಇಲ್ಲಿ ಬೋರ್ಡ್ಗಳು ನೋಡಿದರೂ ಸಹ ನಿಮಗೆ ಸಿಗುತ್ತೆ. ವಾಶ್ರೂಮ್ ವ್ಯವಸ್ಥೆ ಇದೆ. ಸ್ವಲ್ಪ ದೂರ ಹೋಗಾದ್ಮೇಲೆ ನಿಮಗೆ ಟೆಂಪಲ್ ಹತ್ರ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಇಲ್ಲಿ ಟೆಂಪಲ್ ಅಂದರೆ ಆಂಜನೇಯ ಸ್ವಾಮಿ ಮತ್ತು ಈಶ್ವರಲಿಂಗ ಮತ್ತು ರಾಮದೇವರು ಇವರೆಲ್ಲ ಇದ್ದಾರೆ. ನಿಮಗೆ ದೇವಸ್ಥಾನ ಓಪನ್ ಆಗಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 11:30-12 ಎಲ್ಲ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಅಂದರೆ 9 o'clock ಇಲ್ಲಿ ಓಪನ್ ಆಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಟಿಕೆಟ್ ತೊಗೋಬೇಕು. ಎಂಟ್ರಿ 20 ರೂಪೀಸು, ಮತ್ತು ವೆಹಿಕಲ್ ಪಾರ್ಕಿಂಗ್ 10 or 20 ಏನೋ ಇದೆ ಅನಿಸುತ್ತೆ. ಮತ್ತು ಪ್ಲಾಸ್ಟಿಕ್ ಐಟಮ್ಸ್ನ ಒಳಗಡೆ ತೊಗೊಂಡು ಹೋಗೋ ಆಗಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದೆ, ನಾನು ವಾಟರ್ ಬಾಟಲ್ ತೊಗೊಂಡೋಗ್ತೀನಿ, ರಿಟರ್ನ್ ಹಾಗೆ ತೊಗೊಂಬರ್ತೀನಿ ಅಂತ. ಸರಿ ಅಂತ ಸ್ಟಿಕ್ಕರ್ ಹಾಕ್ಕೊಟ್ರು. ಆ ವಾಟರ್ ಬಾಟ್ಲ ರಿಟರ್ನ್ ತೊಗೊಬಂದರೆ ನಿಮಗೆ 20 ರೂಪೀಸ್ ರೀಫಂಡ್ ಮಾಡ್ತೀವಿ ಅಂತ ಹೇಳಿ 20 ರೂಪೀಸ್ನ ಹೋಲ್ಡ್ ಮಾಡಿದರು ಅಲ್ಲೇ. ಬಟ್ ಓಕೆ, ಇಟ್ಸ್ ಗುಡ್ ಅಂತ ಅನ್ನಿಸ್ತು. ಅಷ್ಟೊಂದೇನು ಯಾರೂ ಪ್ಲಾಸ್ಟಿಕ್ಗಳು ಬಿಸಾಕಿ ಹೋಗಿಲ್ಲ, ಆದರೂ ಸಹ ಇದೆ. ಮನುಷ್ಯ ಅಂತ ಹೋದ್ಮೇಲೆ ಅವೆಲ್ಲ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಮಗೆ ಶಿವಲಿಂಗ ಇದೆ. ಈ ಒಂದು ವ್ಯೂ ಪಾಯಿಂಟ್ ಹತ್ರ ಹೋದವಾಗ ಏನಾಗುತ್ತೆ ಅಂದರೆ, ನಾವು ಅಷ್ಟು ಬೆಟ್ಟು ತುದಿ ಹೋದರೂ ಸಹ ಅಲ್ಲಿ ನೀರಿದೆ, ಅಂದರೆ ಕೊಳ ಇದೆ. ಇನ್ನೂ ಈ ಒಂದು ಇಷ್ಟು ಬಿಸಿಲಿದ್ರೂ ಸಹ ಅಲ್ಲಿ ನೀರಿದೆ. ಯಾವುದೇ ಮಳೆ ಇಲ್ಲ. ಮಳೆ ಬಂದು ನಮಗೆ ಮೇ ಬಿ ಒಂದು 2-3 ತಿಂಗಳಾಗಿರಬಹುದು ಇದೆ. ಮತ್ತು ಕಲ್ಲುಗಳು, ರಾಮನಗರ ಅಂದರೆ ಕೇಳಬೇಕಾ, ಅವು ಬಂಡೆಗಳು ಎಷ್ಟು ದೊಡ್ಡದು ಅಂತಂದರೆ, ನಾವು ಮೈಸೂರು ಬೆಂಗಳೂರು ಹೈವೇನಲ್ಲಿ ಹೋಗುವಾಗ ಅಷ್ಟು ದೊಡ್ಡದಾಗಿ ಕಾಣುತ್ತೆ. ಇನ್ನು ಇಲ್ಲೇ ಇಷ್ಟು ಹತ್ರದಲ್ಲಿ ಹೋದವಾಗ ಎಷ್ಟು ಫೀಲ್ ಆಗ್ಬೋದು. ನಾವು ಆ್ಯಕ್ಚುಲಿ ಒಂದು 10 o'clock ರೀಚ್ ಆಗಿದ್ವಿ. ನಾವು ಹೋದಾಗ ಯಾರೂ ಸಹ ಇರಲಿಲ್ಲ. ಅಂದರೆ ಗಾರ್ಡ್ಗಳು 1-2 ಯಾರೋ ಬಂದಿದ್ರು ಅಂತ ಹೇಳಿದರು ಅಷ್ಟೇ, ವಿಸಿಟರ್ಸ್. ಅಲ್ಲಿ ಗಣೇಶ ಚಿಕ್ಕದೊಂದು ವಿಗ್ರಹ ಇದೆ, ಅಲ್ಲಿ ಪೂಜೆ ಮಾಡಲಿಕ್ಕೆ ಒಬ್ಬರು 500 ಇದ್ದರು. ಅಲ್ಲಲ್ಲೇ ಸಣ್ಣ ಗುಹೆಗಳ ಥರ ಇದೆ. ದಯವಿಟ್ಟು ಯಾರೋ ಅಲ್ಲೆಲ್ಲ ಹೋಗಬೇಡಿ. ಸ್ನೇಕ್ ಇರ್ಬೋದು, ಅಥವಾ ಹದ್ದುಗಳ ಸಂತಾನೋತ್ಪತ್ತಿಗೆ ಒಂದು ಸ್ಪಾಟ್ ಆಗಿರೋದ್ರಿಂದ ಮೊಟ್ಟೆಗಳಿಟ್ಟಿರ್ಬೋದು. ಸೊ ಕೆಲವೊಂದು ಎಲ್ಲಿ ದಾರಿ ಇದೆ, ಎಲ್ಲಿ ಓಡಾಡಲಿಕ್ಕೆ ಅಂತ ಮಾಡಿದ್ದಾರೆ, ಅಲ್ಲಿ ಮಾತ್ರ ಹೋಗಿ. ದಯವಿಟ್ಟು ಆಚೆ ಈಚೆ ಎಲ್ಲ ಹೋಗಬೇಡಿ. ಕೆಲವೊಬ್ಬರು ಓಡಾಡ್ತಾಯಿದ್ರು, ಅದು ಸೇಫ್ ಅಲ್ಲ. ಮತ್ತು ಬರೋದಾದರೆ ಜೊತೆಯಲ್ಲಿ ಟೀಮ್ಗಳಲ್ಲಿ ಬನ್ನಿ. ಒಬ್ಬೊಬ್ಬರು ಆ ರೀತಿ ಬರಲಿಕ್ಕೆ, ಅಂದರೆ ಗರ್ಲ್ಸ್ಗೆ ಹೇಳ್ತಾ ಇರೋದು, ಗರ್ಲ್ಸ್ ಯಾರಾದರೂ ಬರೋದಾದರೆ, ಬಿಕಾಸ್ ಅಲ್ಲಿ ಒಳಗಡೆ ಸೆಕ್ಯೂರಿಟಿ ಅಂತ ಆ ಥರ ಯಾರೂ ಇರಲ್ಲ. ಸೊ ನಿಮ್ಮ ಓನ್ ರಿಸ್ಕಲ್ಲಿ ಬರಬೇಕಾಗತ್ತೆ. ಹೈಟ್ ಹೋಗುವಾಗಂತೂ ದಾರಿ ಸಹ ಇರಲ್ಲ ನಮಗೆ. ಒಂದು ವ್ಯೂ ಪಾಯಿಂಟ್ ತುಂಬ ಹೈಟ್ ಹೋಗ್ತೀವಿ ನಾವು ಅಂದರೆ, ಅದು ಬಂಡೆನಲ್ಲೇ ಒಂದು ಸ್ಟೆಪ್ ಥರ ಎಲ್ಲ ಮಾಡಿದ್ದಾರೆ, ಅಲ್ಲಿಂದ ಹತ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಮೇಲ್ಗಡೆ ಹೋದ್ಮೇಲಂತೂ ಯಾರೂ ಇರಲ್ಲ. ಹೋಗುವಾಗನೂ ಸಹ ದಾರಿ ಗೊತ್ತಾಗಲ್ಲ ನಮಗೆ, ಅಷ್ಟು ಮರಗಳು ಹುಲ್ಲು ಎಲ್ಲ ಬೆಳ್ಕೊಂಡಿರುತ್ತೆ. ನೋಡಿ, ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಇದಲ್ಲದೆ ಇನ್ನೂ ಒಂದಿದೆ ವಿಗ್ರಹ. ಸ್ವಾಮಿ ಎಲ್ಲೋದ್ರೂ ಇದ್ದೇ ಇರ್ತಾರೆ. ನಮ್ಮ ಗಣೇಶ ಅವರು ಮತ್ತು ಆಂಜನೇಯ ಸ್ವಾಮಿಯವರು ಇಲ್ಲದಿರೋಂಥ ಜಾಗನೇ ಇಲ್ಲ. ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ಕಲ್ದಿರೋಂಥ ಬಾಟ್ಲಲ್ಲಿ ನೀರು ತಗೊಂಡೋಗಿ, ಅಲ್ಲಿ ನಿಮಗೆ ನೀರು ಮೇ ಬಿ ಮೇಲೆ ಹೋದವಾಗ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಮರಗಳಿರಲ್ಲ, ಫುಲ್ ಬಂಡೆ ಮೇಲೆ ಹತ್ತಿರ್ತೀರಿ ಲಾಸ್ಟ್ಗೆ, ಅಲ್ಲಿ ತುಂಬಾ ಸ್ವಲ್ಪ ದಾವಾಗುತ್ತೆ ನೀರು ಕುಡಿಬೇಕು ಅಂತ. ಸೊ ಹಾಗಾಗಿ ಆಮೇಲೆ ಇಲ್ಲಿ ಪ್ರತಿಯೊಂದು ಪ್ಲೇಸ್ಗಳನ್ನ ನೋಡ್ಕೊಂಡು ಹೋಗಿ. ಮೆಟ್ಲತ್ಕೊಂಡು ಸುಸ್ತಾಯಿತು ಅನ್ನೋ ಫೀಲಲ್ಲಿ ಹೋಗಬೇಡಿ, ನಿಧಾನಕ್ಕೆ ಆರಾಮಾಗಿ ಹೋಗಿ. ಆ ಬಂಡೆಗಳು ಕೆಲವೊಂದು ಸಲ ಈಗ ಮರಗಳಿಗೆ ಹೇಗೆ ಜೀವ ಇದೆಯೋ ಹಾಗೆ ಬಂಡೆಗಳು ಸಹ ಮಾತಾಡ. ಶ್ರೀರಾಮ ದೇವರ ಬೆಟ್ಟ, ರಣಹದ್ದು ವನ್ಯಜೀವಿ ಧಾಮ ಅಂತ ಇದು ನೇಮ್ ಮೇಯ್ನು.
ಒಳಗಡೆ ಶ್ರೀರಾಮ ಅವರ ವಿಗ್ರಹ ಸಹ ಇದೆ. ಆದರೆ ಅದು ನಿಮಗೆ ಟೆಂಪಲ್ ಓಪನ್ ಆಗೋದು ಲೇಟ್ ಆಗುತ್ತೆ. ಇನ್ನು ಕೆಲವೊಂದು ದೇವಸ್ಥಾನಗಳು ಓಪನ್ ಇರಲ್ಲ. ನಿಮಗೆ ಅದೊಂದಷ್ಟೇ ಮೇ ಬಿ ಪ್ರತಿದಿನ ಪೂಜೆ ಮಾಡೋದು. ಆನಂತರ ನನಗನ್ಸಿದ್ದು ಪರ್ಸ್ನಲಿ ಕೆಲವೊಂದು ಒಂದು ವ್ಯೂ ಪಾಯಿಂಟ್ಗಳಿದೆಯಲ್ಲ ಅಲ್ಲಲ್ಲೇ ಕೂತ್ಕೊಂಡಿದ್ದು. ಮತ್ತು ಲಾಸ್ಟ್ ಹೋಗುವಾಗ ಏನಾಗುತ್ತೆ, ಲಾಸ್ಟ್ ಎಂಡಿಂಗಲ್ಲಿ ಬರೀ ಬಂಡೆ ಇದೆ, ಮರ ಇಲ್ಲ ಅಂತ ಹೇಳಿದ್ನಲ್ಲ, ಅಲ್ಲೇನೂ ಸಹ ಕಳ್ಳಿ ಗಿಡಗಳಂತ ಬರುತ್ತೆ. ಅಲ್ಲಿ ಕೆಲವೊಂದು ನೆರಳಿದೆ, ಅಲ್ಲಿ ಕೂತ್ಕೋಬೋದು. ಕ್ಯಾಪ್ ಯೂಸ್ ಮಾಡಿ ನಾವು ಯಾವುದೇ ಸೀಸನಲ್ಲಿ ಹೋದರೂ ಸಹ ಹತ್ತೋವಾಗ ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲೆಲ್ಲ ಮರಗಳಿದೆ. ಬಟ್ ಮೇಲೆ ಹೋದ್ಮೇಲೆ ನಮಗೆ ಬಿಸಿಲು ಜಳ ಜಾಸ್ತಿ ಇರುತ್ತೆ. ಹಾಗಾಗಿ ತಲೆ ಮೇಲೆ ಕ್ಯಾಪ್ಗಳು ಅಥವಾ ಬಟ್ಟೆ ಏನಾದರೂ ಯೂಸ್ ಮಾಡಿದರೆ ನಮಗೆ ಸ್ವಲ್ಪ ಬಿಸಿಲಿಂದ ಹೈಡ್ ಆಗ್ಬೋದು, ಬಿಕಾಸ್ ಅಲ್ಲಿ ಮರಗಳಿಲ್ಲ ಹಾಗಾಗಿ. ಮತ್ತು ಇನ್ನೊಂದು, ಅಷ್ಟು ಹೈಟ್ ಹೋದರೂ ಸಹ ನಮಗೆ ನೀರಿದೆ. ಅಂದರೆ ನಾವು ಬಳಕೆಗೆ ನೀರಿಲ್ಲ, ಅಲ್ಲೊಂದು ಕೊಳ ಇದೆ ಚಿಕ್ಕದು, ಅಲ್ಲಿ ಸಣ್ಣ ಸಣ್ಣ ಮೀನುಗಳಿತ್ತು, ಕಪ್ಪೆಗಳಿತ್ತು. ಅದೊಂದು ಸೃಷ್ಟಿ ಅದ್ಭುತ ಅಂತಲೇ ಹೇಳ್ಬೋದು. ಅಂದರೆ ಅಂಥ ಕಲ್ಲು ಬಂಡೆಗಳಲ್ಲೂ ನೀರು, ಅಲ್ಲೂ ಜೀವಿಗಳು ವಾಸ ಮಾಡ್ತಾ ಇದೆ. ಅದು ಮೇ ಬಿ ರಣಹದ್ದುಗಳಿಗೆ ಅದೊಂದು ತಾಣ ಆಗಿರೋದ್ರಿಂದಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಅವಕ್ಕೆ ತುಂಬ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಅದು ಗಾಡ್ ಕ್ರಿಯೇಷನ್ ಅಷ್ಟೇ. ಈ ಸೃಷ್ಟಿ ಒಂದು ವಿಸ್ಮಯ ಅಂತ ಹೇಳ್ಬಹುದು. ಅಷ್ಟು ಕಡಿಮೆ ಲಗೇಜ್ ತೊಗೊಂಡು ಹೋಗಿ, ಮತ್ತು ಕಂಫರ್ಟಬಲ್ ಕಾಸ್ಟ್ಯೂಮ್ ಇರಲಿ. ತುಂಬ ಟೈಟ್ ಆಗಿರೋವಂಥದ್ದು ಅವೆಲ್ಲ ಹಾಕೊಂಡೋದ್ರೆ ಅಲ್ಲಿ ಫುಲ್ ಲಾಸ್ಟ್ ತುದಿವರೆಗೆ ಹೋಗೋ ಹೊತ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬರೀ ಬಂಡೆನಲ್ಲೇ ಸ್ಟೆಪ್ಸ್ ಮಾಡಿ ಕೊರೆದಿರೋದ್ರಿಂದಾಗಿ ಹತ್ತೋವಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೆರಳು ಸಿಗುತ್ತೆ, ಮತ್ತು ಅಲ್ಲಿ ತಣ್ಣ ಗಾಳಿ, ಮೆಟ್ಲುಗಳು ಅಷ್ಟೇ ತುಂಬ ನಮಗೆ ಟಫ್ ಅನ್ಸಲ್ಲ. ಆರಾಮಾಗಿ ಹತ್ಕೊಂಡು ಹೋಗ್ಬೋದು, ಕುಡ್ಕೊಳ್ಳಿ. ಮತ್ತು ಬಂಡೆಗಳ ಮೇಲೆಲ್ಲ ಹತ್ತಕ್ಕೆ ಹೋಗಬೇಡಿ. ಈ ರೀತಿ ಗುಹೆಗಳಿರುತ್ತೆ, ಅದರೊಳಗಡೆ ಎಲ್ಲ ಹೋಗಬೇಡಿ. ಆಮೇಲೆ ಮತ್ತೆ ಬಂಡೆ ಹತ್ತಿ ಆದಮೇಲೆ ತುಂಬ ತುದಿಗಳಿಗೆ ಹೋಗಬೇಡಿ. ಫೋಟೋ ತೊಗೊಳ್ಳಿಕ್ಕಾಗ್ಬೋದು, ಅಥವಾ ಅಲ್ಲಿ ಏನಾದ್ರು ಇರಬಹುದಾ ಅಂತ ಆಗ್ಬೋದು, ಬಗ್ಗು ನೋಡ್ಲಿಕ್ಕೆ ಹೋಗ್ಬೋದು. ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಅವೆಲ್ಲ ತುಂಬ ಡೇಂಜರ್ ಇರುತ್ತೆ. ಹಾಗಾಗಿ ಮತ್ತೆ ಅಲ್ಲದೆ ಎಲ್ಲಿ ಯಾವ ಗೂಡಲ್ಲಿ ಯಾವ ಪ್ರಾಣಿ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಗೊತ್ತಿಲ್ಲದೆ ಇರುವಂಥ ಜಾಗಗಳಲ್ಲಿ ನಾವು ತುಂಬ ಹುಷಾರಾಗಿರಬೇಕು. ಒಂದು ದೊಡ್ಡ ಬಂಡೆ ಮೇಲೆ ಕಲ್ಲನ್ನೇ ಕೆತ್ತಿದ್ದಾರೆ ಮೆಟ್ಲ ಥರ. ಹಾಗಾಗಿ ಸ್ವಲ್ಪ ಹುಷಾರು, ರೋಪ್ ಇರುತ್ತೆ, ಇಟ್ಕೊಂಡು ನಿಧಾನಕ್ಕೆ ಹತ್ತಿ. ಟ್ರೆಕ್ಕಿಂಗ್ ಶೂಗಳು ಯೂಸ್ ಮಾಡಿ, ಅದಕ್ಕೋಸ್ಕರ ಸ್ಲಿಪ್ಪರ್ಗಳನ್ನ ಯೂಸ್ ಮಾಡಬೇಡಿ, ಸ್ಲಿಪ್ ಆಗುತ್ತೆ. ಇಲ್ಲಿ ಹತ್ತಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಕಲ್ಲುಗಳೆಲ್ಲ ನೈಸ್ ಇರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಾಮದೇವ್ರ ಬೆಟ್ಟದ ಲಾಸ್ಟ್ ವೇ ಪಾಯಿಂಟಲ್ಲಿದ್ದೀವಿ. ಇಲ್ಲಿ ಹೇಗಿದೆ ಅಂದರೆ, ಗಾಳಿ ಬಿಟ್ಟರೆ ಇನ್ನೇನು ಸೌಂಡ್ ಸಹ ಕೇಳಿಸ್ತಾ ಇಲ್ಲ, ಗಾಳಿ ಸೌಂಡ್ ಬಿಟ್ಟು ಅಷ್ಟು ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಈ ಪ್ಲೇಸಿಗೆ ಸೆಕೆಂಡ್ ಟೈಮ್ ಬಂದಿತ್ತು. ಹಾಗಾಗಿ ನಾನೇನು ಮಾಡಿದೆ, ಲಗೇಜ್ ಏನೂ ಜಾಸ್ತಿ ತಂದಿರಲಿಲ್ಲ. ಹಾಗಾಗಿ ನನಗೆ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ಲಿಕ್ಕೆ ಈಸಿ ಆಯಿತು. ಹುಷಾರು, ಮೊಬೈಲಲ್ಲಿ ಬಿದ್ದೋದ್ರೆ ಮತ್ತೆ ಸಿಗಲ್ಲ. ಇಳಿದು ತಗೊಬರೋಕ್ಕೆ ಕಷ್ಟ ಆಗುತ್ತೆ. ತುಂಬ ಕಷ್ಟ ಅನಿಸಲ್ಲ, ನೋಡಿದವಾಗ ಹಂಗೆ ಅನಿಸುತ್ತೆ ಅಷ್ಟೇ. ನಿಧಾನಕ್ಕಾಗಿ ಇಟ್ಕೊಂಡು ಹತ್ತಿ ಆರಾಮಾಗಿ ಹತ್ತಬಹುದು. ಆ ಒಂದು ಬಂಡೆ ತುದಿನಲ್ಲಿ ಒಂದು ರೌಂಡ್ ಬರ್ತಾ ಇದ್ದೇನೆ. ಎಲ್ಲ ಪ್ಲೇಸ್ಗಳನ್ನೂ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಆ ಪ್ಲೇಸಲ್ಲಿ ನಾನಿರೋ ವಿಡಿಯೋನೇ ಇಲ್ಲ ಅಂದರೆ ಹೇಗೆ ಅಲ್ಲ, ಹಾಗಾಗಿ ಈ ವಿಡಿಯೋ ಬರುವಾಗ ಸಾಧ್ಯ ಆದಷ್ಟು ಕಡಿಮೆ ಲಗೇಜ್ ತೊಗೊಂಬನ್ನಿ. ಮತ್ತು ವ್ಯೂ ಪಾಯಿಂಟ್ಗಳ ಹತ್ರ ಹುಷಾರಾಗಿರಿ, ಬಿಕಾಸ್ ತುಂಬಾ ಕಡಿದಾಗಿದೆ ಒಂದು ಪ್ಲೇಸ್ಗಳು. ಈ ಕಡೆ ನೋಡಿ ಈ ರೀತಿ. ಮತ್ತು ಇಲ್ಲಿ ಯಾರೂ ಸಹ ನಮಗೆ ಹೆಲ್ಪಿಗಿರಲ್ಲ, ಓನ್ಲಿ ಗರ್ಲ್ಸ್ ಬರೋವಾಗ ಹುಷಾರಾಗಿರಿ. ಬೆಂಗಳೂರು ಮೈಸೂರು ಹೈವೇ ನೀಟಾಗಿ ಕಾಣುತ್ತೆ ನೋಡಿ. ಅಲ್ಲಿ ಯಾವುದೋ ಇನ್ನೊಂದು ವ್ಯೂ ಪಾಯಿಂಟ್, ಇನ್ನೊಂದು ಬಂಡೆ ಮೇಲೆ ಒಂದಿಬ್ಬರು ವಿಸಿಟರ್ಸ್ ಇದ್ದಾರೆ. ದೆನ್ ಕೆಲವೊಂದು ಹಳ್ಳಿಗಳು ಕಾಣಿಸುತ್ತೆ. ನಾನಂತೂ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಅಲ್ಲಿ. ಸುಮಾರು ಹೊತ್ತು ಈ ಒಂದು ಕಳ್ಳಿ ಗಿಡಗಳಿದೆಯಲ್ಲ, ಇದು ನೆರಳಲ್ಲಿ ಕೆಲವೊಂದು ಕಡೆ ಕೂರ್ಬೋದು. ಹುಷಾರು, ನನ್ನ ಎಚ್ಚರಿಕೆ ನಾನು ಹೇಳ್ತಾ ಇರ್ತೀನಿ, ಬಿಕಾಸ್ ಹಾವುಗಳಿರೋವಂಥ ಚಾನ್ಸಸ್ ಇರುತ್ತೆ. ನಾವು ಹೋದಾಗ ನೆಲ ಅದೊಂದು ಹುಲ್ಲೆಲ್ಲ ಒಣಗಿತ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ಹುಷಾರಾಗಿ ನೋಡಿಕೊಂಡೆಲ್ಲ ಓಡಾಡ್ತಿದ್ದೆ. ಈ ಎಂಡಿಂಗ್ಗಳಷ್ಟೇ ಸ್ವಲ್ಪ ತುಂಬ ಕಡ್ದಾಗಿದೆ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹೇಗಿರುತ್ತೆ ಅಂತ. ಹಾಗಾಗಿ ಹುಷಾರು.
ನಾನು ಇನ್ನೊಂದು ನ್ಯಾಚುರಲಾಗಿ ನೀರಿರುತ್ತೆ ಮೇಲೆ ಅಂತ ಹೇಳಿದ್ದು ಇನ್ನೊಂದು ಜಾಗ ಇದು ಎರಡನೇದು. ಇಲ್ಲೂ ಸಹ ಎಷ್ಟು ತುದಿ ಬಂಡೆ, ಅಷ್ಟು ಬಿಸಿ ನಡುವೆನೂ ಇಷ್ಟೊಂದು ನೀರಿದೆ. ಇಲ್ಲಿ ಸಣ್ಣ ಸಣ್ಣ ಮೀನು, ಕಪ್ಪೆಗಳಿದೆ ಅಷ್ಟೇ. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಇಳಿದ್ವಿ ನೋಡಿ. ಇಳಿವಾಗ ಹೇಗೆ ಕಾಣಿಸ್ತಿದೆ ನಿಮಗೆ, ಅಲ್ಲಿ ಈ ಕಾರ್ ಇಡ್ಲಿಕ್ಕೆ ಜಾಗನೇ ಇದೆ ಅಂತ ಅನಿಸಲ್ಲ, ಅಷ್ಟು ಕಡಿಮೆ ಸ್ಪೇಸ್ ಸಿಗುತ್ತೆ. ರೋಪ್ ಇಟ್ಕೊಂಡು ನಿಧಾನಕ್ಕೆ ಇಳಿರಿ. ಮಕ್ಕಳು ಕರ್ಕೊಂಡು ಹೋದರೆ ಹುಷಾರು, ಆಗ ಇಲ್ಲ ಅಂದರೆ ಮಕ್ಕಳನ್ನ ಕರ್ಕೊಂಡೇ ಹೋಗಬೇಡಿ ಮೇಲ್ಗಡೆ. ಯಾರನ್ನಾರು ಕೂರಿಸಿ ಇಲ್ಲೇ ಈ ಬಂಡೆಯಿಂದ ಕೆಳಗಡೆ ಕೂರಿಸಿ ಅಷ್ಟೇ. ಒಂದು ಕಾಲು ಒಂದು ಮೆಟ್ಲು, ಇನ್ನೊಂದು ಕಾಲು ಒಂದು ಮೆಟ್ಲು ಇಡೋಕ್ಕೆ ಕಷ್ಟ ಆಗುತ್ತೆ, ಬ್ಯಾಲೆನ್ಸ್ ಸಿಗಲ್ಲ. ಒಂದರಲ್ಲೇ ಮತ್ತೆ ಇನ್ನೊಂದು ಕಾಲನ್ನು ಇಟ್ಟು ಪಾಸ್ ಮಾಡ್ಕೊಂಡು ನಿಧಾನಕ್ಕೆ ಇಳಿರಿ. ಮೇಲ್ಗಡೆ ನಾವು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಕಾಲೇಜ್ ಹುಡುಗಿರು ಬಂದಿದ್ವು. ಅವ್ರು ಹೇಳ್ತಾ ಇದ್ದು, ನಾನು ಸೈಕಾಗಿ ಹೋಗ್ಬಿಟ್ಟು, ಅಯ್ಯೋ ನಂಗೆ ಸುಸ್ತಾಗೋಯ್ತು, ಆಗಲಿಲ್ಲ ಅಂತ ಎಲ್ಲ. ಯಾರೆಲ್ಲ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ ಇರುತ್ತೆ ಅವ್ರಿಗಂತೂ ಈ ಪ್ಲೇಸ್ ಸಖತ್ ಇಷ್ಟ ಆಗುತ್ತೆ. ಬಿಕಾಸ್ ನೋಡಿ ಸ್ಟೆಪ್ಸ್ ಹೇಗಿದೆ ಅಂತ, ಎಷ್ಟು ಕಡ್ದಾಗಿದೆ ಅಂತ. ಒಂದು ಸ್ವಲ್ಪ ಸ್ಲಿಪ್ಪರು ಜಾರೋ ಚಾನ್ಸಸ್ ಇರುತ್ತೆ, ತುಂಬ ಲಗೇಜ್ ಕಮ್ಮಿ ಇರಬೇಕು. ಆ ಮಕ್ಕಳೆಲ್ಲ ಹೇಳಿದಷ್ಟೇನು ಕಷ್ಟ ಏನಿಲ್ಲ. ಅವಿನ್ನ ಏನೇನೋ ಮಾತಾಡ್ಕೋತಾ ಇದ್ವು. ನಿಧಾನಕ್ಕೆ ಹತ್ತಿ ಇಳಿಬಹುದು. ಸಾಮಾನ್ಯವಾಗಿ ಹಳ್ಳಿಯಿಂದ ಬಂದವ್ರಿಗಂತೂ ಸ್ವಲ್ಪ ಏನೂ ಅನಿಸಲ್ಲ, ಟ್ರೆಕ್ಕಿಂಗ್ ಅಭ್ಯಾಸ ಇರೋರಿಗಂತೂ ಸ್ವಲ್ಪನೂ ಏನೂ ಅನಿಸಲ್ಲ. ಇಳಿವಾಗ ಆ್ಯಕ್ಚುಲಿ ನಾನು ಸ್ವಲ್ಪ ಫುಲ್ ವೀಡಿಯೋ ಮಾಡ್ಕೊಂಡೆ. ಇಲ್ಲಿಂದ ನೋಡಿ ತುಂಬಾ ಈಸಿ ಇದೆ. ಇಷ್ಟು ಟಿಪಿಕಲ್ ಇರೋಂಥ ಸ್ಟೆಪ್ಸು ಸ್ವಲ್ಪ ಅಂತ ಅಷ್ಟೇ ಇರೋದು. ಒಂದು 30 ಕೌಂಟ್ಸು ಇದೆಯೋ ಇಲ್ವೋ ಗೊತ್ತಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಆರಾಮಾಗಿ ಹತ್ತಿ ಇಳಿಬಹುದು. ಇದು ಒಂದೇ ಬಂಡೆ ಮೇಲೆ ಕೆತ್ತಿರೋದ್ರಿಂದ ಏನಾಗುತ್ತೆ, ನಮಗೆ ಅಷ್ಟು ಕಷ್ಟ ಅನಿಸುತ್ತೆ ಅಷ್ಟೇ. ಈ ಬೆಟ್ಟದಲ್ಲಿ ನನಗೆ ಇಷ್ಟ ಆಗಿರೋಂಥ ಸ್ಪಾಟು ಇದು ಫಸ್ಟು. ಅದಾದಮೇಲೆ ಕೋಟೆ ಆಂಜನೇಯ ಸ್ವಾಮಿ ಹೋಗೋ ರೋಡ್ ಇದೆಯಲ್ಲ, ಕಲ್ಲುಗಳು, ಆ ಒಂದು ರೋಡು, ಅಲ್ಲಿ ಒಂದು ಫ್ರೇಮ್ ಇಟ್ಟರೆ, ಅಂದರೆ ಒಂದು ಫೋಟೋ ತೆಗೆಯೋಣ ಅಂತ ಇಟ್ಟರೆ ಪ್ರತಿ ಫ್ರೇಮ್ ಸಹ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಬಂಡೆಗೆ ಇಲ್ಲಿಂದ ಜಾಯಿಂಟ್ ಮಾಡಲಿಕ್ಕೆ ಇದೊಂದು ಕಬ್ಬಿಣದ್ದು ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಹುಷಾರು, ನಿಧಾನ ಕಾಲಿಟ್ಕೊಂಡು ಹೋಗಿ. ಸಾಧ್ಯ ಆದಷ್ಟು ನಾವು ಮೊದಲೇ ಹೇಳಿದಾಗೆ ಶೂಸ್ಗಳೇ ಯೂಸ್ ಮಾಡಿ. ನೆಕ್ಸ್ಟು ಅದೇ ಸೇಮ್ ಕಲ್ಲುಗಳಿರುತ್ತೆ. ನಾವು ಅಲ್ಲಿಂದ ಮೇಲಿಂದ ಹತ್ತಿ ಇಳಿದಿರ್ತೀವಿ, ಕಾಲುಗಳು ಸ್ವಲ್ಪ ಶೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನು ಮಾಡಿ ನಿಧಾನಕ್ಕೆ, ಇಲ್ಲ ಬೇಕಾದ್ರೆ ಸ್ವಲ್ಪ ಕೂತಿದ್ದೇ ಬನ್ನಿ. ಲಗೇಜ್ ತೊಗೊಂಡೋಕ್ಕಾಗದೆ ನೋಡಿ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಬ್ಯಾಗ್ಗಳನ್ನ ಇಟ್ಟೋಗಿದ್ದಾರೆ. ನಾನು ಅದೇ ನಿಮ್ಗೆ ಹೇಳಿದ್ದು, ಈ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲ ಅಂತಂದರೆ ಇಲ್ಲೇ ಕೆಳಗಡೆ ಇಟ್ಬಿಟ್ಟು ಹತ್ಬಿಡಿ. ಇಲ್ಲಿಂದ ಕೆಳಗಡೆ ಹೋದರೆ ಕೋಟೆ ಆಂಜನೇಯ ಸ್ವಾಮಿ ಅಲ್ಲೇ ಅದು ಹೋಗ್ತೀವಿ. ಇಲ್ಲೂ ಅಷ್ಟೇ ನಮಗೆ ಕಲ್ಲಲ್ಲಿ ಮುಂಚೆ ತುಂಬ ವರ್ಷಗಳಿಂದ ಊರ ಕಡೆ ಈ ಥರ ಸ್ಟೆಪ್ಸ್ ಎತ್ತಿತ್ತು, ಆ ರೀತಿ ಇದೆ ಮೆಟ್ಲುಗಳು. ಇಲ್ಲಿ ಹೋದರೆ ನಿಮಗೆ ಕಲ್ಲಲ್ಲಿ ಕಟ್ಟಿರೋಂಥ ಅದೊಂದು ಕೋಟೆ ಥರ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತೀರಿ. ಬಟ್ ಅವೆಲ್ಲ ಒಂಥರ ನೋಡ್ಲಿಕ್ಕೆ ಚೆನ್ನಾಗಿದೆ. ಮತ್ತು ಆ ಒಂದು ಸ್ಟ್ರಕ್ಚರ್ ಆ ಓಲ್ಡ್ ಟೈಪ್ನ ಹಾಗೆ ಉಳ್ಕೊಂಡಿದ್ದೆ, ಯಾರು ಅದನ್ನು ಹಾಳು ಮಾಡ್ತಾನೆ ಇದ್ದಿದ್ದು. ಅದೆಲ್ಲ ನೋಡಿದಾಗ ಖುಷಿಯಾಗುತ್ತೆ. ಒಂದು ಸಲ ನೀವು ಇಲ್ಲೊಮ್ಮೆ ಹೋಗಬೇಕು, ಅದೆಲ್ಲ ನೋಡಿದರೆ. ನೋಡಿ ಕಲ್ಲುಗಳಲ್ಲೇ ಹೇಗೆ ಕಟ್ಟಿದ್ದಾರೆ. ಇದನ್ನು ನಾವು ಗೇಟ್ ಥರ ಅಂತ ಅಂದ್ಕೊಂಡ್ರೆ, ಇನ್ನು ನೆಕ್ಸ್ಟು ಇನ್ನೊಂದಿದೆ, ಇನ್ನೊಂದು ಪಾರ್ಟ್, ಅದು ಕೋಟೆ ಥರ. ಇದೀಗ ಕೋಟೆ ಬಾಗಿಲು ಆ ಥರ, ಇದೊಂದು ಪ್ರೊಟೆಕ್ಷನ್ ಥರ. ಇಲ್ಲಿಂದ ಈಚೆ ಒಂದು ರಾಜ್ಯ ಇತ್ತು ಅಥವಾ ರಾಜಧಾನಿ ಇತ್ತು ಅಂತಂದರೆ ಇವು ಒಂದು ಪ್ರೊಟೆಕ್ಷನ್, ಒಂದು ಬೆಟ್ಟ ಹತ್ಕೊಂಡು ಇದೊಂದು ದಾಟಿ ಆಮೇಲೆ ಅವರು ರಾಜಧಾನಿ ಒಳಗಡೆ ಬರಬೇಕಾಗ್ತಿತ್ತು. ಈ ಥರ ನಾವು ತುಂಬ ಕಡೆ ನೋಡ್ತೀವಿ ಸೇಮ್ ಟೆಕ್ನಿಕ್ಗಳನ್ನ. ಅಂದರೆ ನ್ಯಾಚುರಲ್ಲಾಗಿ ಇರುವಂಥ ಬೆಟ್ಟಗಳು ಅವುಗಳನ್ನ ಬಳಸ್ಕೊಂಡು ಪ್ರೊಟೆಕ್ಷನ್ನಿಗೆ ಮಾಡ್ಕೊತಿದ್ರು ಹಿಂದಿನ ಕಾಲದಲ್ಲಿ. ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಮತ್ತು ಇನ್ನೊಂದು ಸೇಮ್ ಅದೇ ಥರನೇ ಒಂದು ಕೋಟೆ ಥರ ಇನ್ನೊಂದು ವಾಲ್ ಥರ ಹಿಂಗೆ ಸಿಗುತ್ತೆ, ಒಂದು ಸ್ಟ್ರಕ್ಚರ್ ಈಗ ನೋಡ್ತಾ ಇದ್ದೀರಲ್ಲ ಅದು ಸಹ ತುಂಬ ಚೆನ್ನಾಗಿದೆ. ಇಲ್ಲಿಂದ ಆಚೆಗೆ ರೋಡ್ ಎಂಡ್ ಆಗಿದೆ. ಮೇ ಬಿ ಮುಂಚೆ ಊರುಗಳಿಂದ ನಡ್ಕೊಂಬರೋರು ಆ ಕಡೆಯಿಂದ ಬರ್ತಿದ್ರು ಏನೋ ಗೊತ್ತಿಲ್ಲ. ಈ ಕಲ್ಲುಗಳ ಥರ ರೋಡ್ ಇದೆ, ಬಟ್ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಎಂಡ್ ಆಗುತ್ತೆ ಇಲ್ಲಿಂದ. ಇಷ್ಟೆಲ್ಲ ಪ್ಲೇಸಿಗೆ ನೋಡಿಕೊಂಡು ನಾವು ವಾಪಸ್ ಬೆಂಗಳೂರು ಬಂದ್ವಿ. ಇಲ್ಲಿ ಸಪ್ತ ಋಷಿಗಳ ಬೆಟ್ಟ ಅಂತ ಇದೆ ಅಂತ ಹೇಳಿದ್ ನನಗೆ. ಸಪ್ತ ಋಷಿಗಳು ಕಲ್ಲಾಗಿದ್ದಾರೆ ಅನ್ನೋದೊಂದು ಪ್ರತೀತಿ ಇದೆ. ಅಲ್ಲಿ 5 ಕಲ್ಲುಗಳು ಸಹ ಕಾಣಿಸುತ್ತೆ. ನಾನು ಆ ವಿಡಿಯೋನ ಇವಾಗ ಅಟ್ಯಾಚ್ ಮಾಡ್ತೇನೆ. ನಾವು ಮೊದಲೇ ಬಂದಿದ್ದು ಬೇಸಿಗೆ ಕಾಲ, ಇದು ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ. ಜೊತೆಯಲ್ಲಿ 11 o'clock ಇನ್ನೂ ಜಾಸ್ತಿ ಇದೆ. ಬಂಡೆಗಳ ಮೇಲಿದ್ದೀವಿ, ಸೊ ಬಿಸಿಲಿನ ಜಳ ಸ್ವಲ್ಪ ಜಾಸ್ತಿನೇ ಇರುತ್ತೆ.
ತುಂಬ ಜಾಸ್ತಿ ನೀರು ಕುಡಿಬೇಡಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರಬೇಡಿ, ಸ್ವಲ್ಪ ಲೈಟಾಗಿ ತಿನ್ಕೊಂಡು ಬನ್ನಿ. ಅದು ಬಿಟ್ಟು ಬೇರೆ ಸಜೆಷನ್ಸ್ ಏನಿಲ್ಲ. ಸಾಧ್ಯ ಆದಷ್ಟು ಒಂದು 4-5 ಜನ ಜಾಸ್ತಿ ಬನ್ನಿ, ಒಬ್ಬರು ಇಬ್ಬರು ಬರಬೇಡಿ. ಬಂದರೆ ಬಾಯ್ಸ್ ಓಕೆ, ಗರ್ಲ್ಸ್ ಆದರೆ ಸ್ವಲ್ಪ ನನ್ನ ಪ್ರಕಾರ ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೀಮ್ಗಳು ಬನ್ನಿ. ಟ್ರೆಕ್ಕಿಂಗ್ ಥರ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರಲ್ಲಿರೋವಂಥವ್ರಿಗೆ ಒಂದು ಸ್ಪಾಟ್ ಬೇಕು, ಆ ಕಡೆ ವೀಕೆಂಡ್ ಆದಾಗೂ ಆಗಬೇಕು, ಬಾಡಿಗೆ ವರ್ಕೌಟ್ ಆದಾಗ ಆಗಬೇಕು ಅಂತ ಅಂದರೂ ಸಹ ಈ ಸ್ಪಾಟ್ ಚೆನ್ನಾಗಿದೆ. ಇದೊಂದು ಡೇಂಜರ್ ಸ್ಪಾಟ್ ಇದೆ. ಇಲ್ಲಿ ತುಂಬಾ ಕಡಿದಾಗಿದೆ ಇಲ್ಲಿ ಜಾಗ. ನಾನು ಅಷ್ಟು ನಿಯರ್ ಹೋಗಲಿಲ್ಲ, ಯಾಕೆ ಅಂತಂದರೆ ಅಲ್ಲಿ ಇನ್ನೊಂದು ಇಲ್ಲಿ ಸಪ್ತ ಋಷಿಗಳು ಅಂತ ಹೇಳ್ತಾರೆ. 1 2 3 4 5 5 ಸಪ್ತ ಋಷಿಗಳು ಕಲ್ಲಾಗಿರೋದು ಸ್ಪಾಟ್ ಅಂತ ಹೇಳ್ತಾರೆ. ಇದನ್ನು ಮಧ್ಯದಲ್ಲಿ ಒಂದು ಸ್ಮಾಲ್ ಇದೆ ನೋಡಿ, ಅದಕ್ಕೂ ಒಂದು ಸ್ಟೋರಿ ಇದೆ. ಎಕ್ಸಾಕ್ಟ್ ಇವಾಗ ನಂಗೆ ನೆನಪಿಲ್ಲ, ಒಮ್ಮೆ ಅದನ್ನು ರೀಡ್ ಮಾಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸಪ್ತ ಅಂದರೆ ಎಲ್ರಿಗೂ ಗೊತ್ತಲ್ವಾ, ಸಪ್ತ ಋಷಿಗಳು ಅಂದರೆ ಎಲ್ರಿಗೂ ಗೊತ್ತಲ್ವಾ. 5 ಋಷಿಗಳು ಕಲ್ಲಾಗಿದ್ದಾರೆ ಇಲ್ಲಿ, ಸಪ್ತ ಋಷಿಗಳು. ನಾವಿಗೆ ಸಪ್ತರ್ಷಿ ಮಂಡಲ ಅಂತ ನಾವು ಆಕಾಶದಲ್ಲಿ ನೋಡ್ತೀವಿ ಗೊತ್ತಾ, ಸಪ್ತರ್ಷಿ ಮಂಡಲ, ಸಪ್ತ ಋಷಿಗಳ ಮಂಡಲ ಅಂತ. ಅದೇ ರೀತಿ ಸಪ್ತ ಋಷಿಗಳು ಇಲ್ಲಿ ಕಲ್ಲಾಗಿದ್ದಾರೆ ಅನ್ನೋ ಒಂದು ಸ್ಟೋರಿ ಇದೆ. 1 2 3 4 5 ನಿಮಗಲ್ಲಿ ಕಾಣುತ್ತೆ ನೋಡಿ. 1 2 3 4 5 ಸ್ಮಾಲ್ ನಿಮಗೆ ಚಿಕ್ಕದಾಗಿ ಕಾಣುತ್ತೆ. ನಾನು ಆ್ಯಕ್ಚುಲಿ ಬೇರೆ ವಿಡಿಯೋದಲ್ಲಿ ಮಾಡಿದ್ದೇನೆ, ಸೊ ನೀವು ಅದರಲ್ಲಿ ನೋಡಬಹುದು. ಮತ್ತು ರಣಹದ್ದುಗಳ ಒಂದು ಸಂತಾನೋತ್ಪತ್ತಿ ಸ್ಥಳ ಇದು ಮೇಯ್ನಾಗಿ ಅಂತ ಒಂದು ಐಡೆಂಟಿಫೈ ಮಾಡಿದ್ದಾರೆ. ನಿಮಗೆಲ್ಲ ಬೋರ್ಡ್ಗಳು ಸಿಗುತ್ತೆ. ಇಲ್ಲಿ ಯಾವ್ದಾದ್ರು ಪೂಜಾರು ಐನೋರುಗಳು ನಿಮಗೆ ಸಿಕ್ಕಿದ್ರೆ, ನಾವು ಲಾಸ್ಟ್ ಟೈಮ್ ಒಂದ್ಸಲ ರಾಮನವಮಿ ಟೈಮಲ್ಲಿ ಬಂದಿದ್ವಿ. ಆವಾಗ ಇಲ್ಲಿ ಊಟದ ವ್ಯವಸ್ಥೆ ಇತ್ತು. ಇಲ್ಲಿ ನಿಮಗೆ ಊಟ ತಿಂಡಿ ಅಥವಾ ನೀರು ಆ ಥರ ಸ್ನ್ಯಾಕ್ಸ್ ಏನೂ ಸಿಗಲ್ಲ, ಎಲ್ಲ ನೀವೇ ಮಾಡ್ಕೊಬರ್ಬೇಕು. ಮತ್ತು ಪ್ಲಾಸ್ಟಿಕ್ಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲೋ ಮಾಡಲ್ಲ, ಎಲ್ಲನೂ ಅವರೇ ಅಲ್ಲಿ ರಿಟರ್ನ್ ಕಲೆಕ್ಟ್ ಮಾಡ್ಕೊತಾರೆ. ಗಾಳಿ ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ 2 ವೀಲರಲ್ಲಿ ಬಂದಿದ್ವಿ. ಈ ರೋಡ್ ನೋಡಿ ಇಷ್ಟು ಚಿಕ್ಕದಾಗಿರುತ್ತೆ. ಈ ರೀತಿ ರಸ್ತೆನ ನೀವು ಬರ್ತೀರಿ. ಮತ್ತು ಅಲ್ಲಿ ಇನ್ನೇನು ಬೆಟ್ಟದ ಹತ್ರ ಹೋಗೋದಕ್ಕೆ ಒಂದು ಸಣ್ಣ ಸಣ್ಣ ಕೆಲವೊಂದು ಮನೆಗಳು ಸಿಗುತ್ತೆ. ಇದು ನಾನು ಎಕ್ಸಿಟ್ ಆಗ್ತಿರೋ ವೀಡಿಯೋನ ಮಾಡಿದ್ದೀನಿ. ಇಲ್ಲಿಂದ ನಾವು ಮೈಸೂರು ಬೆಂಗಳೂರು ಹೈವೇಗೆ ಟಚ್ ಆಗ್ತೀವಿ. ಈ ರೋಡ್ ನೋಡಿಬಿಟ್ಟು ಇದೇನು ಈ ರೋಡಲ್ಲಿ ಈ ಥರ ಒಂದು ಪ್ಲೇಸ್ ಇರುತ್ತಾ, ಟೂರಿಸಮ್ ಪ್ಲೇಸು ಅಥವಾ ಒಂದು ಈ ರೀತಿ ಸ್ಪಾಟ್ ಇರುತ್ತಾ ಅಂತ ಅಂದ್ಕೋಬೇಡಿ. ಗೂಗಲ್ ಮ್ಯಾಪ್ ಹಾಕ್ಕೊಬಿಟ್ಟು ಬಂದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಈಗ ನಾವು ರೋಡಿಗೆ ಜಾಯ್ನ್ ಆಗ್ತಾಯಿದ್ವಿ. ಜಾಯ್ನ್ ಆಗಿ ನಾವು ಮನೆಗೆ ಬಂದ್ವಿ. 20 ನಿಮಿಷ ವೀಡಿಯೋ ಆಗಿದೆ. ವೀಡಿಯೋ ಪೂರ್ತಿ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ವೀಡಿಯೋಗಳು ಅಥವಾ ಏನೇ ಡೀಟೇಲ್ಸ್ ಬೇಕು ಅಂದ್ರೂ ಸಹ ನಾನು ಎಲ್ಲೇ ಹೋದರೂ ಸಹ ನಾನು ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ಕಾರ.